ಗೈಸ್ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯ್ತು. ಎದ್ಬಿಟ್ಟು ಹಾಲು ತರೋಣ ಅಂತ ನಾನು ಪಪ್ಪ ಹೊರಟ್ವಿ ಹಾಲು ತರೋಕ್ಕೆ. ಹಾಲು ತೊಗೊಂಬರಕ್ಕೆ ಹೋಗಿದ್ವಿ ಗೈಸ್, ಎಕ್ಸ್ಟ್ರಾ ಸಾಲ್ಟೇಜ್ ಆಗಿತ್ತು ಅಂತ ಹಾಲು ತೊಗೊಬಂದು ನಾನು ಈ ಕಡೆ ಕೆಂಗೇರಿ ಸೈಡ್ ಬಂದೆ. ಇನ್ನು ನೋಡಿದ್ರೆ ನಮ್ಮ ಇನ್ನೂ ಮಲ್ಕೊಂಡಿದ್ದ, ಅವನಿಗೆ ತೊಂದರೆ ಕೊಟ್ಟು ಇವಾಗ ಮನೆಗೆ ಬಂದು ಎಬ್ರಿಸ್ತೀವಿ ನೋಡಿ ಗೈಸ್. ಬುಕ್ ಇವನೇ ಕುತ್ಕೊಬಿಟ್ಟ ಇರಬೇಕು ಗೈಸ್. ಇವಾಗ ಬರ್ತಾವನೆ ಲಕ್ಷ್ಮಿ ಬುಕ್ ಇವನೇ ಕುತ್ಕೊಂಡಿದ್ನೇನೋ ಗೈಸ್. 3 ಜನ ಒಂದೇ ಗಾಡಿ, 3 ಜನನೂ ಒಂದೇ ಗಾಡಿ ಗೈಸ್. ಅದು ಯಾವುದು? ಆಕ್ಟಿವಾ 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 ಗೈಸ್. ಇವರಿಬ್ರು ನೋಡಿದ್ರೆ ಆಟ ಆಡ್ಕೊಂಡು ಕಪ್ಪಿ ಚೇಷ್ಟೆ ಮಾಡ್ತಿದ್ರು, ಅವನಿಗೆ ಇವನು ಇವನಿಗೆ ಅವನು ಅಂತ. ಸಣ್ಣನ ಅಂಗಡಿ ಹೊಸ ಮಿಷಿನ್ ಬಂದಿತ್ತಂತೆ, ಅದ್ರ ಡೆಲಿವರಿ ಇತ್ತು ಇವತ್ತು. ಅಣ್ಣ ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ರು ಗೈಸ್. ಎಲ್ಲ ಮುಗಿಸ್ಕೊಂಡೆ. ನಾವು ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ಗೈಸ್. ಈಸ್ ಇನ್ ಮೈಸೂರು ಗೈಸ್. ಅವಳಿಗೆ ಇಲ್ಲೇ ಇದ್ದಿದ್ದು ಫಸ್ಟ್ ನಮ್ಮ ಕಾಲೇಜಲ್ಲಿ ಹೋಗಿದ್ದು, ನಮ್ಮ ಸೀನಿಯರು. ಒಂಥರ ಯಾವ ಥರ ಅಕ್ಕ ಅಂತಂದರೆ ಲೈಕ್ ಓಡಾಡ್ತಿದ್ದ ಅಕ್ಕಕ್ಕಿಂತ ಕ್ಲೋಸ್, ತುಂಬ ಕ್ಲೋಸು. ಅವಳು ನನಗೋಸ್ಕರ ಮೈಸೂರಿಂದ ಬರ್ತಿದ್ದಾಳೆ. ಏನಕ್ಕೆ ಅಂತಂದರೆ ನೆಕ್ಸ್ಟ್ ವೀಕ್ ಅವಳಿಗೇನೋ ಸಮಥಿಂಗ್, ಈ ವೀಕಲ್ಲಿ ಸಮಥಿಂಗ್ ಎಕ್ಸಾಮ್ಸ್ ಏನೋ ಇದೆಯಂತೆ. ಅದಕ್ಕೆ ಇವಾಗಲೇ ಬರ್ತೀನಿ ನಾನು ರಾಖಿ ಕಟ್ಟಿದ್ದರಕ್ಕೆ ನಿಮಗೆ ಅಂತ ನನಗೋಸ್ಕರ ರಾಖಿ ಕಟ್ಟೋಕ್ಕೆ ಮೈಸೂರಿಂದ ಬರ್ತಾ ಇದ್ದಾಳೆ. ಐತೆ ಗೈಸ್. ನೀವು ಯಾವಾಗ ಬಂದ್ರಿ? ಇವಳೇ ಗೈಸ್, ಅವಳು ನನಗೋಸ್ಕರ ಮೈಸೂರಿಂದ ಬಂದು ರಾಖಿ ಕಟ್ತಾ ಇದ್ದಾಳೆ ನೋಡಿ ಗೈಸ್. ನಮ್ಮ ಮಮ್ಮಿ ಮತ್ತು ಅಮ್ಮಮ್ಮ ಊರಿಗೆ ಹೋಗ್ತೀನಿ ಅಂದರು. ಸೊ ಅವ್ರನ್ನ ಬಸ್ ಹತ್ಸೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ ನಾನು ಗೈಸ್. ಇವರು ಒಂದಾದ್ಮೇಲೆ ಒಂದು ಆಟ ಆಡ್ತಿದ್ದಾರೆ ಗೈಸ್. ಆವಾಗ ಟ್ರೈನ್ ಬೇಡ, ಬಸ್ಸಲ್ಲೇ ಹೋಗ್ತೀವಿ ಅಂತ ಅನ್ನೋದಕ್ಕೆ ಅವ್ರನ್ನ ಮತ್ತೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಬಸ್ ಹತ್ಸೋಣ ಅಂತ ವೆಯ್ಟ್ ಮಾಡಿದಾಯಿತು. ಬಸ್ ಸ್ಟಾಪಲ್ಲಿ ಬಸ್ಸೇ ಬರಲಿಲ್ಲ. ಸರಿ ಇವಾಗ ಆಯಿತು, ಬಸ್ ಬರ್ತಿಲ್ವಲ್ಲ, ಬಸ್ ಬೇಡ, ಟ್ರೈನಲ್ಲೇ ಹೋಗ್ತೀನಿ ಅಂತ ಇವಾಗ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ನಾನು ಟಿಕೆಟ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಟೈಮ್ ನೋಡಿದ್ರೆ ಇವಾಗ 10 ಬಂದ್ಬಿಟ್ಟು ನೋಡಿ 10 ಎಷ್ಟೊತ್ತಾಗೈತೆ. ಮನೇಲಿ ಅದು ಇದು ಅಂತ ಹಾಕ್ಬಿಡ್ತಾರೆ. ನಾನು ಇವಾಗ ಟ್ರೈನ್ ಸ್ಟೇಷನ್ ತೊಗೊಳ್ತೀನಿ. ಬಸ್ 10:29, ಯಾರು ಇಲ್ಲ ರೈಲ್ವೆ ಸ್ಟೇಷನಲ್ಲಿ. ಇದು ಈ ಪ್ಲ್ಯಾಟ್ಫಾರ್ಮ್ ಗೈಸ್, ಪಕ್ಕದ ಪ್ಲ್ಯಾಟ್ಫಾರ್ಮ್ ಫುಲ್ ರಶ್ಶು. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಹೋಗ್ತಾ ಇದ್ದಾರೆ. ಸರಿ ಹುಷಾರು, ಬಾಯ್. ಸರಿ ಬಾಯ್. ಜೇಬಲ್ಲೇ ಐತೆ, ಬರಲಾ? ಓಕೆ ಬಾಯ್. ಬಾಯ್ ಮಾಮ್. ಬರೋದಾ? ಬಾಯ್. ನಾನು ನಮ್ಮ ಡ್ಯಾಡಿ ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ.